ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ರೈತರ ಬೆಳೆ ವಿಮೆ ಹಾಗೂ ರೈತರ ಬೆಳೆ ಪರಿಹಾರ ವಿತರಿಸುವಲ್ಲಿ ವಿಳಂಬ ನೀತಿ ಖಂಡಿಸಿ ಆಂದೋಲನ ಹಮ್ಮಿಕೊಳ್ಳಲಾಗಿದೆ ಎಂದು ನವ ಕರ್ನಾಟಕ ರೈತ ಸಂಘದ ದಯಾನಂದ ಪಾಟೀಲ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಉಸ್ತುವಾರಿ ಮಂತ್ರಿಗಳಾದ ಪ್ರಿಯಾಂಕ ಖರ್ಗೆ ಅವರು ಹೇಳಿದ ಹಾಗೆ 2025-26ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಜಿಲ್ಲೆಯಲ್ಲಿ 3,09,52 ರೈತರು ಬೆಳೆ ವಿಮೆ ನೋಂದಣಿ ಮಾಡಿಸಿಕೊಂಡಿದ್ದು, ಸರ್ಕಾರದಿಂದ ಒಟ್ಟು 58,572 ಕೋಟಿ ರೂಪಾಯಿ ಬೆಳೆ ವಿಮೆ ಪರಿಹಾರ ಮಂಜೂರಾಗಿರುತ್ತದೆ ಎಂದು ತಿಳಿಸಿದ್ದು, ಅದರಂತೆ 2,87,696 ಜನ ರೈತರಿಗೆ ಒಟ್ಟು 24,352 ಕೋಟಿ ರೂಪಾಯಿ ಬೆಳೆ ವಿಮೆ ಪರಿಹಾರ ಮೊದಲ ಕಂತು ಈಗಾಗಲೇ ಜಮೆಯಾಗಿದೆ ಎಂದು ತಿಳಿಸಿದರು. ಇದರಲ್ಲಿ ಬೆಳೆ ಮಧ್ಯಂತರ ಪರಿಹಾರ ಯೋಜನೆಯಲ್ಲಿ 2,67,113 ರೈತರಿಗೆ ರೂಪಾಯಿ 23,473 ಕೋಟಿ ರೂಪಾಯಿ ಹಾಗೂ ನೈಸರ್ಗಿಕ ವಿಕೋಪ ಯೋಜನೆಯಲ್ಲಿ 20,563 ರೈತರಿಗೆ 8.79 ಕೋಟಿ ರೂಪಾಯಿ ಪಾವತಿಸಲಾಗಿದೆ. ಆದರೆ ಸರ್ಕಾರ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಚ್ಚುವ ಕೆಲಸ ಮಾಡಿ ಕೋಳಿ ಮುಂದೆ ದಾಣಿ ಹಾಕಿ ರೈತರೆಲ್ಲರಿಗೂ ಜಗಳ ಹಚ್ಚುವ ಕೆಲಸ ಸರ್ಕಾರ ಮಾಡಿದೆ. ಇದರಿಂದ ರೈತರಲ್ಲಿ ಆಕ್ರೋಶ ಭುಗಿಲೆದ್ದಿದ್ದು, ಈಗ ಈ ರೀತಿಯ ತಾರತಮ್ಯ ಮಾಡುವುದು ಅಕ್ಷಮ ಅಪರಾಧವಾಗಿದೆ. ಅಲ್ಲದೆ ಈಗಾಗಲೇ ಬರಗಾಲ ಪರಿಸ್ಥಿತಿ ಎದುರಿಸುತ್ತಿರುವ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿ ಜಿಲ್ಲೆಯ ರೈತರು ತುಂಬಾ ಸಂಕಷ್ಟ ಪರಿಸ್ಥಿತಿಯಲ್ಲಿ ಇದ್ದಾರೆ. ಅವರ ಕುಟುಂಬದ ದನಕರುಗಳು, ಸಾಕು ಪ್ರಾಣಿಗಳು ಕುಡಿಯಲು ನೀರು ಸಿಗುತ್ತಿಲ್ಲ. ಅದು ಕಲ್ಯಾಣ ಕರ್ನಾಟಕದ ಕಲಬುರಗಿ ಜಿಲ್ಲೆ ಪ್ರತಿಯೊಂದು ಭಾಗದಲ್ಲೂ ಈ ಪರಿಸ್ಥಿತಿ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಈ ರೈತನ ಪರವಾಗಿಲ್ಲ ಅಂತಕ್ಕಂಥದ್ದು ಇವತ್ತು ಖಡಾಖಂಡಿತವಾಗಿ ಹೇಳಬೇಕಾಗ್ತದೆ. ಬೆಳೆ ವಿಮೆ ಕೊಡುವಲ್ಲಿ ವಿಳಂಬ ನೀತಿ ಹಾಗೂ ತಾರತಮ್ಯ. ಕಲಬುರಗಿ ಜಿಲ್ಲೆಯಲ್ಲಿ ವಿವಿಧ ತಾಲೂಕಿನಲ್ಲಿ ವಿವಿಧ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಗಳಿಗೆ ಇನ್ನೂ ಆ ಬೆಳೆ ವಿಮೆ ತಲುಪಿಲ್ಲ. ಹೋದ ಸಾರಿ ನಾವು ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಾಗ 225 ಕೋಟಿ ರೂಪಾಯಿ ಬಿಡುಗಡೆ ಮಾಡಿರೋದನ್ನು ಸರಿ ಇದೆ. ಅದಾದ ನಂತರ ನಾವು ದೊಡ್ಡ ಪ್ರಮಾಣದ ಆಂದೋಲನ ಮಾಡಿದ ನಂತರ ಜಿಲ್ಲಾಧಿಕಾರಿಗಳು ಮತ್ತು JDಗಳು ಏನು ಹೇಳಿದರು, ಇನ್ನು ಒಂದು ವಾರದಲ್ಲಿ ನಿಮಗೆ ಏನದ ಪ್ರತಿಯೊಂದು ರೈತರಿಗೆ ಏನದ ಆ ಖಾತೆಗೆ ನಾವು ಹಣ ಜಮಾ ಮಾಡ್ತೇವೆ ಅಂತಕ್ಕಂಥದ್ದು. ಈಗ ಏನಾಗ್ಯದ ಅಂದ್ರೆ ರೀ, ಹ್ಯಾಂಗೆ ಜಮಾ ಆಗ್ಯದಂದ್ರೆ 25, 30, 40 ರೂಪಾಯಿ ಜಮಾ ಆಗ್ಯದ. ಅಂದರೆ ಭಿಕ್ಷದ ರೀತಿಯಲ್ಲಿ ಸರ್ಕಾರ ನಮಗೇನು ಭಿಕ್ಷೆ ಕೊಡ್ತದೆ ಅಂತಕ್ಕಂಥದ್ದು. ಇನ್ಶೂರೆನ್ಸ್ ಅಂದರೆ ಏನು ಅಂತ ಗೊತ್ತಾಗಲಾರ್ದಂಥ ವ್ಯವಸ್ಥೆ ಈ ಸರ್ಕಾರಕ್ಕೆ ಆಗಿದೆ. ಹಾಗಾಗಬಾರ್ದನಾಗೋಸ್ಕರ ಸಾಕಷ್ಟು ಬಾರಿ ಆಂದೋಲನ ಮಾಡ್ತಾಯಿದ್ದೀವಿ ರೈತ ಮುಖಂಡರು. ನಾವೇ ಅಂತಲ್ಲ, ಎಲ್ಲ ರೈತ ಮುಖಂಡರು ಜಿಲ್ಲೆಯಲ್ಲಿ ಈ ವಿಮೆ ಪರಿಹಾರ ಹೋರಾಟ ಮಾಡ್ತಾಯಿದ್ದೀವಿ. ಯಾವೊಬ್ಬ ಶಾಸಕ ಈ ಕಲಬುರಗಿ ಜಿಲ್ಲೆಯ ವಿಧಾನಸಭೆಯ ಯಾವೊಬ್ಬ ಶಾಸಕನು ಕೂಡ ರೈತನ ಬಗ್ಗೆ ಒಂದು ಚೂರು ಚಕಾರಿ ಎತ್ತಿಲ್ಲ. ಅಂದರೆ ಅವರಿಗೆ ರೈತನ ಬಗ್ಗೆ ಕಾಳಜಿ ಇಲ್ಲ ಅಂತಕ್ಕಂಥದ್ದು. ಮತ್ತು ನೋಡಿದರೆ ಎಲ್ಲ ಶಾಸಕರಿಗೆ 100, 200, 200 ಎಕರೆ ಜಮೀನಿದೆ. ಅವ್ರಿಗೆ ಯಾಕೆ ಕಾಳಜಿ ಇಲ್ಲ ಅಂದ್ರೆ ಆ ಜಮೀನಿನ ಬಗ್ಗೆ ಅವ್ರಿಗೇನಿಲ್ಲ, ಹೇಗಾದರೂ ಮಾಡ್ತಾರೆ, ಹೇಗಾದರೂ ಉಣ್ತಾರೆ ಅಂತಕ್ಕಂಥದ್ದು. ಆದರೆ ಅವ್ರಿಗೆ ಸಂಪಾದನೆ ಮಾಡ್ತಕ್ಕಂಥ ವಿಷಯಗಳು ಬೇರೆ ಇರ್ಬೋದೇನಂತ ನಮಗೆ ಅನ್ನಿಸ್ತದೆ ಇವತ್ತು ದಿವಸ. ಹಾಗಾಗಿ ಈ ರೈತನ ಬಗ್ಗೆ ಯಾಕೆ ಕಾಳಜಿ ಇಲ್ಲ ಅಂತಕ್ಕಂಥದ್ದು. ಸನ್ಮಾನ್ಯ ಉಸ್ತುವಾರಿ ಮಂತ್ರಿಗಳಿಗೆ ಸಾಕಷ್ಟು ನಾವು ಮನವರಿಕೆ ಮಾಡಿಕೊಂಡದ್ದು ಕೂಡ, ಅವರು ಕೂಡ ಇವತ್ತಿನ ದಿವಸ ಒಂದು ದಿನ ಆದ್ರೂ ಕೂಡ ರೈತರ ಬಗ್ಗೆ ಇದು ಡಾಟಾ, ನಾನು ವಿಮೆ ಕೊಟ್ಟಿದ್ದೀನಿ, ನಮ್ಮ ದುಡ್ಡು ರೀ, ನೀವು ಕೊಟ್ಟೋದೇನು, ನಿಮ್ಮದು ಕೊಟ್ಟಿಲ್ಲಲ್ಲ, ನಮ್ಮದು ಕೊಡ್ತಾ ಇದ್ದೀರಿ ನೀವು. ನಾವು ಕಟ್ಟಿದ ದುಡ್ಡೇ ಸರಿಯಾದ ರೀತಿಯಲ್ಲಿ ನೀವು ಕೊಡಲಿಲ್ಲಲ್ಲ, ಯಾಕೆ ತಾರತಮ್ಯ ಯಾಕೆ? ಒಂದು ಕಡೆ 60, 70, 80% ಆಗ್ಯದ, ಒಂದು ಕಡೆ 30% ಆಗ್ಯದ, ಒಂದು ಕಡೆ ಏನದ 15, 8, 9 ರೂಪಾಯಿ ಇನ್ಶೂರೆನ್ಸ್ ಕೊಡ್ತೀರಂದ್ರೆ ಯಾವ ಥರ ಲೆಕ್ಕಾಚಾರ ಇದೆ ಅಂತಕ್ಕಂಥ ಪ್ರಶ್ನೆ ನಮಗಿದೆ. ಹಾಗಾಗಿ ನಾವು ಇವತ್ತಿನ ದಿವಸ ಬಹುಶಃ ಹೀಗಾದರೆ ಇವರು ಮನೆಯಲ್ಲ ಅಂತಕ್ಕಂಥದ್ದು ಆಂದೋಲನದ ಮೂಲಕನೂ ಕೇಳಿದೆವು, DC ಆಫೀಸ್ ಮುತ್ತಿಗೆನೂ ಹಾಕಿದೆವು. ಯಾವುದೂ ಕೂಡ ಮೊನ್ನೆ ಜಿಲ್ಲಾಧಿಕಾರಿಗಳಿಗೆ ಮಾತಾಡಿದಾಗ ಜಿಲ್ಲಾಧಿಕಾರಿಗಳು ಪಾಪ ಸರಿಯಾದ ರೀತಿಯಲ್ಲಿ ಹೇಳಿದರು, ಬಹುಶಃ ನಮ್ಮ ಅಧಿಕಾರಿಗಳಲ್ಲಿ ಡಾಟಾ ಸರಿಗೆ ಸಿಕ್ಕಿಲ್ಲ ಏನೋ, ಅದು ನಮಗೆ ಸರಿಯಾದ ವ್ಯವಸ್ಥೆಯಲ್ಲಿ ಇದು ಆಗಿಲ್ಲ, ಅದನ್ನೇ ಏನದ 10-15 ದಿವಸಗಳು ಸೇರಿದನ್ನು ಏನೇನು ಮಾಡಬೇಕು ಅಂತ ನೋಡಿಕೊಂಡು ಬರ್ತಕ್ಕಂಥ ದುಡ್ಡು ಏನದ ಇನ್ನೂ ರೈತರಿಗೆ ನಾವು ಕೊಡ್ತೇವೆ ಅಂತಕ್ಕಂಥದ್ದು ಹೇಳಿದರು. ಪಾಪ ಬಹುಶಃ ನನಗನ್ನಿಸ್ದ ಮಟ್ಟಿಗೆ ಆ ಡಾಟಾ ಸರಿಯಾದ ರೀತಿಯಲ್ಲಿ ಅವ್ರಿಗೆ ಸಿಕ್ಕಿಲ್ಲ, ಆ ಇನ್ಶೂರೆನ್ಸ್ ಬರೋದಿಲ್ಲ. ಇದನ್ನು ಬರೋದಿಲ್ಲ ಅಂದರೆ ಶಾಸಕರದ್ದು ಜವಾಬ್ದಾರಿ ಇದಲ್ಲ ಅಂತಕ್ಕಂಥದ್ದು. ನಾನು ವಿಶೇಷವಾಗಿ MY ಪಾಟೀಲ್ ಇದ್ದೀನಿ, ನೀವು ಹಿರಿಯ ರೈತ ಮುಖಂಡರು, ಹಿರಿಯ ಆಸ್ತಿವಂತರು ಮತ್ತು ಹಿರಿಯ ಶಾಸಕರಾಗಿದ್ರಿ, ನಿಮಗೆ ಈ ರೈತರ ಬಗ್ಗೆ ಕಾಳಜಿ ಇಲ್ಲೇನೋ ಅಂತಕ್ಕಂಥದ್ದು ನನಗನ್ನಿಸ್ತು. ನಿಮ್ಗೆ ಯಾಕೆ ರೈತರ ಬಗ್ಗೆ ಕಾಳಜಿ ಇಲ್ಲ? ನೀವು ಅಂಥದ್ದೇನು ರಾಜಕೀಯ ಮಾಡಬೇಕಲ್ಲೋಗಿತೀರಿ?
ನಿಮ್ಮ ಇನ್ಸ್ಟಿಟ್ಯೂಟು ಬೇರೆ ಬೇರೆ ವಿಚಾರ ಬೇರೆ ಬೇರೆ ಭಾಗಗಳಲ್ಲಿ ಏನೇನೋ ಬಿಸ್ನೆಸ್ಗಳು ಮಾಡ್ಕೊತ ಹೋಗ್ತೀರೇನೋ ಅಂತಕ್ಕಂಥದ್ದು. ಮತ್ತು ಹೇಳುವಾಗ ದೊಡ್ಡ ದೊಡ್ಡ ಮಾತು ಹೇಳ್ತೀರಿ, ರೈತನ ಬಗ್ಗೆ ಇದೀವಿ, ರೈತನ ಏನೇ ಬಂದರೂ ನಾವಿರ್ತೇವೆ, ನೀವು ಎಲ್ಲಿದ್ದೀರಿ ಸರ್? ಹೋದ ಮಾರ್ಚಿಂದ ಇಲ್ಲಿವರೆಗೂ ನಾವು ಹೋರಾಟ ಮಾಡ್ತಾ ಇದ್ದೀವಿ. ತಾವೆಲ್ಲಿದ್ದೀರಿ ಇವತ್ತಿನ ದಿವಸ? ಯಾವ ಶಾಸಕರು ಇಲ್ಲ. ಒಂದೇ ದಿನ ಜಿಲ್ಲಾಧಿಕಾರಿಗಳಿಗೆ ರೈತನ ಬಗ್ಗೆ ಚರ್ಚೆ ಮಾಡಿದ್ದು ಹೇಳ್ರಿ. ನೀವು ಪತ್ರಕರ್ತರು ಸುಮಾರು ದಿವಸ ಇವತ್ತು 2 ವರ್ಷಗಳ ಕಾಲ ನಮ್ಮ ಜೊತೆಗಿದ್ದೀರಿ, ನಿಮ್ಮ ಜೊತೆಗೆ ನಾವಿದ್ದೆವು. ಒಬ್ಬ ಕೂಡ ಶಾಸಕ ಒಂದು ಚೂರು ಚಕಾರ ಎತ್ತಿಲಿರ್ತಕ್ಕಂಥ ಇಂಥವ್ರು ಶಾಸಕರು ಬೇಕು ನಮಗೆ. 70-80% ನಾವು ಓಟ್ ಹಾಕಿದೆವು. ಇವತ್ತು ನಮ್ಮ ಬಗ್ಗೆ ಓಟಿನ ಬಗ್ಗೆನೂ ಕಾಳಜಿ ಇಲ್ಲ. ಭಿಕ್ಷೆ ಕೊಟ್ಟಂಗೆ ಕೊಡ್ತಾ ಇದ್ದಿಲ್ಲ ರೀ. 25, 30, 40 ರೂಪಾಯಿ ಯಾರು ಕೊಡ್ತಾರೆ ಹೇಳ್ರಿ? ಇದು ಯಾರಿಗೆ ಕೊಡುತ್ತೀರಿ ದುಡ್ಡು? ನಾವು ಕಟ್ಟಿರ್ತಕ್ಕಂಥ ದುಡ್ಡದ. ನಮಗೇನು ಪರಿಹಾರ ಅಂತೂ ಕೊಡಲಿಲ್ಲ, ಸಾಲ ಮನ್ನಾ ಅಂತೂ ಮಾಡಲಿಲ್ಲ. ಉಡಾಪೆ ಮಾತು ಹೇಳ್ಕೊತ ಹೋಗ್ತೀರಿ, ಉಡಾಪೆ ಮಾತು ಹೇಳ್ಕೊತ ಹೋಗ್ತೀರಿ. ನನಗೆ ಮಂತ್ರಿ ಬೇಕು, ನಿನಗೆ ಮಂತ್ರಿ ಬೇಕು. ಅರೇ ನೀವು ಶಾಸಕರಿದ್ರಿ ಈ ಥರ ಕೆಲಸ ಮಾಡಲ್ಲ. ಮಂತ್ರಿ ಆದರೆ ನೀವೇ ಕೆಲಸ ಮಾಡ್ತೀರಿ? ನಿಮಗೆ ಯಾಕೆ ಬೇಕು ಮಂತ್ರಿ? ಹಾಗಾಗಿ ನಮ್ಮ ವಿಚಾರ ಹೆಂಗದ ಅಂದರೆ, ಒಂದು ವೇಳೆ 1 ವಾರ ಈ ಗಡುವಿದೆ ಸರ್ಕಾರಕ್ಕೆ. 1 ವಾರನಾಗ ಈ ತಾರತಮ್ಯ ಇದು 35 ರೂಪಾಯಿ, 40 ರೂಪಾಯಿ ಮತ್ತು 70%, 80% ಆಗಿರೋದು ಎಲ್ಲವನ್ನು ಸರಿಪಡಿಸಿ ಜಿಲ್ಲಾಧಿಕಾರಿಗೆ ವಿಶೇಷವಾಗಿ ಮನವಿಯನ್ನು ನಾನು ಮಾಡ್ತಾ ಇದ್ದೇನೆ. ನೀವು ಅಧಿಕಾರಿಗಳು ಯಾವ ಥರ ಕರೆಸ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. 1 ದಿನ 2 ದಿನ ಸಮಯ ತಗೋರಿ ರೈತರ ಸಲಕ್ಕೆ. ತೊಗೊಂಡಿದ್ದು ಸರಿಯಾದ ರೀತಿಯಲ್ಲಿ ಸಂಚಿತವಾಗಿ ಇದಕ್ಕೇನದ ವಿಚಾರ ಮಾಡ್ಕೊಂಡು ಇದೇನದ ನಮಗೆ ಸರ್ಕಾರದಿಂದ ಸಿಗತಕ್ಕಂಥದ್ದಲ್ಲ. ನಮ್ಮ ಇನ್ಶೂರೆನ್ಸ ನೀವು ಸರಿಯಾದ ರೀತಿಯಲ್ಲಿ ಕೊಡ್ತೀರಿ. ಒಂದು ವೇಳೆ ಕೊಡಲಿಲ್ಲ 1 ವಾರದಲ್ಲಿ ಅಂದ್ರೆ ನಾವು ಇಡೀ ಕಲಬುರಗಿ ಜಿಲ್ಲೆಯ ಆಯಾ ತಾಲೂಕಿನ ನಗರ ಪ್ರದೇಶ ಏನಿರ್ತದೆ ಅಲ್ಲಿ ದೊಡ್ಡ ಪ್ರಮಾಣ ಪ್ರತಿಯೊಂದು ತಾಲೂಕಿನಲ್ಲಿ ಒಂದೊಂದು ದಿನ ನಾವೆಲ್ಲ ರೈತರು ಸೇರಿ ಆಂದೋಲನ ಮಾಡ್ತಕ್ಕಂಥದ್ದು ಮತ್ತು ರೈತರಿಗೆ ಜಾಗೃತಿಗೊಳಿಸ್ಬೇಕಂತಕ್ಕಂಥ ವಿಚಾರ ಕೂಡ ಸಮಿತಿಯಲ್ಲಿ ಚರ್ಚೆ ಆಗಿದೆ. ಆ ನಿರ್ಣಯ ಪ್ರಕಾರ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅದು ಆಗಬೇಕು. ಅದು ಆಗಬಾರ್ದು ಅಂದರೆ ತಕ್ಷಣ ನಮಗೊಂದು ವಾರದಲ್ಲಿ ಏನದ ನಮ್ಮ ಬೆಳೆ ವಿಮೆ ಮತ್ತು ಪರಿಹಾರ ಕೊಡಬೇಕಂತಕ್ಕಂಥ ವಿನಂತಿ ನಮ್ಮದಿದೆ.